ಸಾಕ್ರ ನೀವು ಅಂದಾಜ ದಿವ್ಸಕ್ಕೆ ಎಷ್ಟರ ಕಪ್ಪಿಸ್ತಾವ್ರಿ ಕೋಳಿ? ಸರ್ ಒಂದು 200ರಿಂದ 300 ಕಪ್ಪಿಸ್ತೀವಿ ಸರ್ ನಾವೀಗ. ನೋಡಿ ಸರ, ಈಗ ನಮ್ಮ ಭಾಗದಾಗ ಸಾಕಷ್ಟು ಕೋಳಿ ಫಾರ್ಮ್ ಅದಾವ್ರಿ. ಅವ್ರ ಅಕಸ್ಮಾತ್ ಈಗ ಕೋಳಿ ನಿಮಗೆ ಮಾರ್ತೀವಿ ಅಂದ್ರೆ ನೀವು ತಗೋತೀರಿ ಅಂತ? ತಗೋತಿರ್ಲ ಸರ್. ಹೆಂಗ್ರಿ ಅಲ್ಲಿ ನೀವು ಫಾರ್ಮ್ಗೆ ನೀವು ಬರ್ತೀರಿ? ಫಾರ್ಮ್ ನಾವು ಬರ್ತೀವಿ ಸರ್, ಗಾಡಿ ಐತಿ ತಗೊಂಡ್ ಬರ್ತೀವಿ ಸರ್. ತಗೊಂಡ್ ನಾವು ತೂಕ ಮಾಡ್ಕೊಂಡ್ರೆ ಅವ್ರು ಕ್ಯಾಶ್ ಎಲ್ಲ ಕೊಟ್ಟು ತಂದು ಬಿಡ್ತೀವಿ ಸರ್. ಆಗಿಂದ ಕ್ಯಾಶ್ ಅಲ್ಲೇ ರೀ? ಕ್ಯಾಶ್ ಇಲ್ಲ ಸರ್, ತೂಕ ಈ ಕಡೆ ರೊಕ್ಕ ತಗೋರಿ ಸರ್. ಉದ್ರಿಗಿದ್ರಿ ಏನಿಲ್ಲ ಸರ್, ಒಳ್ಳೆ ಕೋಳಿ ರೊಕ್ಕ ಒಳ್ಳೆ ಮತ್ತೆ ಚಲೋ ರೇಟ್ ಸರ್. ಓಹೋ, ಒಳ್ಳೆ ಒಳ್ಳೆ ರೇಟ್ ಹಾಕಿ ಕೊಡ್ತೀವಿ ಸರ್. ಅಡ್ಡಿ ಇಲ್ಲ ಮತ್ತೆ ಈಗ ತೂಕ ಮಾಡಿ ಇಟ್ಟಿರ್ತೀರ ನಮ್ಗೆ? ಇಲ್ಲ ಸರ್, ಅವ್ರು ಬಂದ್ರೆ ಯಾವ್ದು ಕೈ ಮಾಡ್ತಾರಲ್ಲ ಅದು ಕಟ್ಕೋದ್ರಿ ಸರ್, ಅಲ್ಲಿ ಕಟಾಯ್ ಸರ್. ತೂಕ ಮಾಡ್ಕೋದು ಸರ್. ಇದು ತೂಕ ಮಾಡೋದ್ರಿ? ತೂಕ ಮಾಡ್ಕೋದು ಅಂದ್ರೆ ಕಣ್ಣು ಮುಂದೆ ತೂಕ ಮಾಡಿ ಕೊಡ್ತೀರಿ? ತೂಕ ಮಾಡ್ಕೋದು ಸರ್. ಮತ್ತೆ ಇದು ಒಂದಾತ್ರಿ, ಈಗ ನಮ್ಮ ಹಳ್ಳಿಯಾಗ್ರಿ ಈಗ ನಮ್ದ ಅಂಗಡಿ ಐತಿ ತಿಳ್ಕೊರಿ, ಇಲ್ಲಿ ಜಮಖಂಡಿ ಅಥವಾ ಮುದೋಳ ನಮ್ಗೆ ಇಲ್ಲಪ್ಪ ಮತ್ತೆ ಅಲ್ಲಿಗೆ ತಂದು ಕೊಡ್ಬೇಕು ಕೋಳಿ ತಂದ್ರೆ ಹೆಂಗ ಅದ್ರ ಪಾರ್ಸಲ್ ಹೆಂಗ್ ಮಾಡ್ತೀರಿ? ಪಾರ್ಸಲ್ ಅಂದ್ರೆ ಸರ್ ನಮ್ಗೆ ಗಾಡಿ ಸರ್, ನಮ್ದು ಗಾಡಿ. ಅವ್ರು ಎಷ್ಟು ಆರ್ಡರ್ ಇರ್ತದೆ ಸ್ವಲ್ಪ ಜಾಸ್ತಿ ಆರ್ಡರ್ ಹೇಳ್ತಂದ್ರೆ ನಾವು ತಂದು ಕೊಡ್ತೀವಿ ಸರ್. ಅಂದ್ರೆ ಒಂದು ವ್ಯಾನಿನ ವ್ಯಾನಿನ ಐತಿ ಸರ್ ನಮ್ದು, ಕೊಡ್ತೀವಿ ಸರ್ ನಾವು. ನೀವು ಅಲ್ಲಿಗೆ ತಂದು ಕೊಡ್ತೀವಿ ಜಾಸ್ತಿ ಆರ್ಡರ್ ಇರ್ತಂದ್ರೆ ಸರ್. ಇದಾತ್ರಿ. ಮತ್ ಅಕಸ್ಮಾತ್ ಈಗ ನಾವು ಏನಪ್ಪಾ ಅಂದ್ರ ತಪ್ಪು ತಿಳ್ಕೊಬೇಡ್ರಿ, ದೋಸ್ತರದು ಪಾರ್ಟಿ ಮಾಡ್ತಿರ್ತೀವಿ, ನಮ್ಗೆ ಗಾನ್ ಗಟ್ಲೆ ಹತ್ತಂಗಿಲ್ರಿ. ಭಾಳ ಒಂದು 4ರಿಂದ 5 ಹತ್ಬಹುದು ತಿಳ್ಕೊರಿ ನಾವು. ಮತ್ತ ಆಗ ರೇಟ್ ಹೆಂಗ್ ಹಿಡಿತೀರಿ ಸರ್? ಹೋಲ್ಸೇಲ್ ಸರ್ ನಮ್ದೆಲ್ಲ. 1ರಿಂದ 10 ನೀವು 1000 ತಗೋರಿ ಸರ್ ಎಲ್ಲ. ಹೋಲ್ಸೇಲ್ ರೇಟ್, ಫಿಕ್ಸ್ ರೇಟ್. ಅಂದ್ರ ಹೆಸ್ ತಗೊಂಡ ಕಮ್ಮಿ ಹಿಂಗ ಏನಿಲ್ರಿ? ಏನಿಲ್ಲ ಸರ್, ಅಂಗಡಿ ಸರ್. ಒಂದ ಕೋಳಿ ತಗೊಂಡ್ರು ಅಷ್ಟ ರೇಟ್, 1000 ಗಟ್ಟಲೆ ತಗೊಂಡ್ರು ಅಷ್ಟ ರೇಟ್ ಸರ್. ಸೇಮ್ ರೇಟ್, ಬಟ್ ಹೋಲ್ಸೇಲ್ ಅಂದಂಗ. ನನಗ ಅಂಗಡಿಗೆ ಕೋಳಿ ಬೇಕಾಗಿರ್ತಾವ, ನನ್ನ ಜೊತೆ ಕ್ಯಾಶ್ ಇರಂಗಿಲ್ಲ. ಮತ್ತೆ ಬಂದ ಈ ಕಡೆ ಕೊಡ್ತೀವಿ ಭಯ ಅಂದ್ರೆ ಅದಕ್ಕೊಂದು ಏನ್ ಸಿಸ್ಟಮ್ ಐತೆ ನಿಮ್ದು? ಸರ್ ಅದ ವಿಶ್ವಾಸ ಸರ್. ಲೋಕಲ್ ಏನ್ ಬೇಕಾದಿಲ್ಲ ಸರ್, ಕೊಡ್ತೀವಿ ಸರ್ ನಾವು. ಸಂಜೆಗೆ ಅವ್ರು ಒಯ್ಲಿ ಸರ್, ಎಟ್ ಬೇಕಾದ ಒಯ್ಲ್ರಿ, ತಂದು ಸಂಜೆಗೆ ಬಂದು ಪೇಮೆಂಟ್ ನಮ್ಗೆ ಮುಟ್ಟಿಸ್ತೀವಿ ಸರ್. ಈಗ ಲೋಕಲ್ ಕೊಡಾಕತ್ತೀರಿ ನೀವು? ಕೊಡಾತೀವಿ ಸರ್. ಈಗ ಅಂದ್ರೆ ಮುಂಜಾನೆ ಕ್ಯಾಶ್ ಇಂದ ಅಲ್ಲಿ ತೂಕ ಮಾಡ್ಕೊಂಡು ಇಟ್ಕೋತೀವಿ ಸರ್. ಸಾಯಂಕಾಲ ನಾವು ಅಂಗಡಿಗೆ ಹೋಗಿ ಇಸ್ಕೊಂಡ್ ಬರ್ತೀವಿ ಸರ್ ನಾವೀಗ. ಇದು ಎಲ್ಲಿಪ್ಪ ಅಂದ್ರ ನಮ್ಮ ಮಾಲಿಂಪುರ ಒಳಗ ದನದ ಬಜಾರ್ ರೀ. ಅಲ್ಲಿ ಮುಂದೆ ಬಂದ ಕೂಡಲೇ ನಂದಗಾಂವ್ ಬೋರ್ಡ ಕಾಣ್ತತ್ರಿ ನಿಮ್ಗೆ. ಆ ರೋಡ್ಲೆ ಒಂದು 4 ಹೆಜ್ಜೆ ಬರೋದ್ರಿ, ಬಾರ್ಕಿನ ಸೈಡ್ ಕಾಣೋದ ಇವ್ರ ಕೋಳಿ ಫಾರ್ಮ್ ರೀ. ಮತ್ತೆ ಇನ್ನೊಂದ್ರಿ, ನೀವು ಒಂದ ಕೋಳಿ ತಗೋರಿ 10 ತಗೋರಿ, ಬೇಡ ವ್ಯಾನ್ ಗಟ್ಲೆನ ಖರೀದಿ ಮಾಡ್ರಿ, ಒಂದ ರೇಟ್ ರೀ. ಅದು ಹೆಂಗ ಹೋಲ್ಸೇಲ್ದಾಗ ರೇಟ್ ಇರ್ತದೆ, ಹೆಚ್ಚ ಕಮ್ಮಿ ಅನ್ನೋದು ಏನೂ ಇಲ್ಲ. ಮತ್ತ ಮೋಸ ಮಾಡಂಗಿಲ್ರಿ, ನಮ್ಮ ಕಣ್ಣು ಮುಂದೆ ತೂಕ ಮಾಡ್ತಾರ್ರಿ. ಇನ್ನೂ ಒಂದ್ರಿ, ವಾರ ಪೂರ್ತಿ ಚಾಲು ಇರ್ತೈತಿ, ಆದ್ರೆ ಒಂದ್ ದಿವಸ ಅದು ಸೋಮವಾರ ಮಾತ್ರ ಸೂಟಿ ಇರ್ತೈತ್ರಿ. ನಿಮಗೆ ಇನ್ನೂ ಮಾಹಿತಿ ಬೇಕಪ್ಪ, ನಾ ಫೋನ್ ಮ್ಯಾಗ ಆರ್ಡರ್ ಮಾಡ್ತೀನೋ ಅಂದ್ರ ನಾವು ಕೊಟ್ಟಿರೋ ನಂಬರ್ಕ ಕರೆ ಮಾಡ್ರಿ. ಈ ಬಯ್ಯಾರು ಫೋನ್ಯಾಗ ಮಾತಾಡ್ತಾರೋ, ನಿಮ್ಗೆ ಕರೆಕ್ಟಾಗಿ ಯೋಗ್ಯ ದರದಾಗ ಕೋಳಿ ಕೊಡ್ತಾರ. ಇನ್ನೊಂದ್ರಿ, ಅಕಸ್ಮಾತ್ ನೀವು ಕೋಳಿ ಮಾರೋರು ಇದ್ರಂದ್ರ, ಬಟ್ ಇಲ್ಲಿಂದ ಕೋಳಿ ಖರೀದಿ ಮಾಡ್ಕೊಂಡು ಹೋಗೋರು ಇದ್ರಂದ್ರ ನಾವು ಕೊಟ್ಟಿವಲ್ರಿ ನಂಬರ್ಕ ಒಂದೇ ಕಾಲ್ ಮಾಡ್ರಿ. ಬಯ್ಯಾರು ಫೋನ್ ಪಿಕಪ್ ಮಾಡ್ತಾರೋ, ನಿಮ್ದು ಏನೈತಿ ವ್ಯಾಪಾರ ಬಗೆಹರಿಸ್ಕೊಂಡ್ಬಿಡ್ರಿ.